ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ, ಕೊತ್ತನಘಟ್ಟ ಗ್ರಾಮ, ಶ್ರವಣಬೆಳಗೊಳ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಇದು ಸುಭಾಷ್ ಪಾಳೇಕರ್ ಪದ್ಧತಿಯಲ್ಲಿ ನಾವು ಘನಾಮೃತ ಮಾಡ್ತಾ ಇದ್ದೀವಿ. ಈ ಘನಾಮೃತ ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ, ಹೊಸದಾಗಿ ಮಾಡುವಂಥ ಕೃಷಿಕರಿಗೆ, ಯಾವುದೇ ಒಬ್ಬ ರೈತರಿಗೆ, ಕೃಷಿಕರಿಗೆ ಜಮೀನಲ್ಲಿ ಇಷ್ಟು ವರ್ಷ ತುಂಬ ಕೆಮಿಕಲ್ ಹಾಕಿ ಭೂಮಿ ಎಲ್ಲ ಹಾಳಾಗೋಗಿರುತ್ತೆ. ಅವರಿಗೆ ಸಾವಯವ ಕೃಷಿ ಅಂತನಾರ ಕರಿಬೋದು, ನೀವು ನೈಸರ್ಗಿಕ ಕೃಷಿ ಅಂತ ಕರಿಬೋದು, ಆರ್ಗ್ಯಾನಿಕ್ ಕೃಷಿ ಅಂತ ಕರಿಬೋದು. ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಿದೆ. ನ್ಯಾಚುರಲ್ ಕೃಷಿ ಅಂದರೆ ಅದರಲ್ಲಿ ಶೂನ್ಯ ಬಂಡವಾಳದಿಂದ ಏನು ಬಂಡವಾಳ ಆಗದೆ ಮಾಡೋ ಅಂಥದ್ದಿದೆ. ಕೆಲವರಿಗೆ ಏನಾಗುತ್ತೆ, ಒಂದೇ ಸಲ ನಾವು ನೈಸರ್ಗಿಕ ಕೃಷಿ ಮಾಡೋಕ್ಕಾಗಲ್ಲ. ಈಗ ಸುಭಾಷ್ ಪಾಳೇಕರ್ ಪದ್ಧತಿಯಲ್ಲಿ 32ಕ್ಕೆ 32 ಅಥವಾ ಪಂಚರಂಗಿ ಆ ಥರದ್ದೆಲ್ಲ ಒಂದು ಫಾರ್ಮೆಟ್ಗಳು ಮಾಡಿ ಕೊಟ್ಟಿದ್ದಾರೆ. ಈಗ ನಿಮ್ಮದು ಹಳೆ ಜಮೀನುಗಳಾದ್ರಿಂದ ಅಲ್ಲಿ ಆಲ್ರೆಡಿ ನೀವು ಜಮೀನುಗಳಲ್ಲಿ ಮರ ಗಿಡಗಳೆಲ್ಲ ಹಾಕ್ಬಿಟ್ಟಿರ್ತೀರ. ಈಗ ಅದನ್ನು ನಾವು ಕೀಳಕ್ಕಾಗೋದಿಲ್ಲ. ಈಗ ಅಡಕೆನ 9ಕ್ಕೆ 9 ಹಾಕಬೇಕು ಅಂತ ಸುಭಾಷ್ ಪಾಳೇಕರ್ ಅವ್ರ ಪದ್ಧತಿಲಿ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, 9 × 9 ಮಲ್ಟಿಪ್ಲಿಕೇಶನ್ ಮಾಡಿದರೆ 9 80, 81 ಸ್ಕ್ವೇರ್ ಫೀಟ್ ಬರುತ್ತೆ. ನಿಮ್ಮ ಗಿಡ 81 ಸ್ಕ್ವೇರ್ ಫೀಟು ಕವರ್ ಆಗುತ್ತೆ. ಸೊ ನೆಕ್ಸ್ಟ್ ಗಿಡಕ್ಕೆ ಅದು ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಅಲ್ಲಿಂದ ಮುಂದಿನ ಇನ್ನೊಂದು ಗಿಡ ಟೇಕ್ ಕೇರ್ ತಗೊಳುತ್ತೆ ಅಂತ, ಅದಕ್ಕೆ ಅಡಿಕೆ ಗಿಡ 81 ಸ್ಕ್ವೇರ್ ಫೀಟು ಕವರ್ ಆಗಂಗೆ ಮಾಡ್ತೀವಿ ನಾವು ಯಾವಾಗಲೂ. ಅದಕ್ಕೋಸ್ಕರ 9/9 ಮಾಡೋದು. ಅದೇ ಥರ ತೆಂಗಿನ ಗಿಡಕ್ಕೆ ಬಂದರೆ 32 ಮಾಡಿದರೆ, ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಯರ್ ಅಬೌಟು 1900 ಸ್ಕ್ವೇರ್ ಫೀಟ್ ಬರುತ್ತೆ. ಅದು ಅಷ್ಟು ಏರಿಯಾನ ಕವರ್ ಮಾಡುತ್ತೆ ಅಂತ ಅರ್ಥ. ಅದರ ಮಧ್ಯದಲ್ಲಿ ನೀವು ದ್ವಿದಳ ಧಾನ್ಯಗಳನ್ನು ಹಾಕಬೇಕಾಗುತ್ತೆ. ಯಾಕೆ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ಗೆ ಬೇಕಾಗುತ್ತೆ. ಈಗ ಖಾಲಿ ಜಮೀನಿದೆ, ನಾನು ಅದರಲ್ಲಿ ಜೋಳ ಬೆಳಿತೀನಿ, ರಾಗಿ ಬೆಳಿತೀನಿ, ನಮ್ಮಲ್ಲಿ ಅಡಿಕೆ ಇದ್ದಾವೆ, ತೆಂಗಿನ ಗಿಡ ಇದ್ದಾವೆ, ಇದಕ್ಕೆಲ್ಲ ಏನು ಗೊಬ್ಬರ ಹಾಕಬೇಕು, ಹೆಂಗೆ ಮಾಡೋದು ನಾವು ಅನ್ನೋದಾದರೆ, ಇದು ಘನಾಮೃತ ಇಸ್ ದ ನಂಬರ್ 1. ಜೀವಾಮೃತ ಮತ್ತು ಘನಾಮೃತ ಎರಡನ್ನೂ ಮಾಡಿ ಹಾಕಿದರೆ ಅದ್ಭುತವಾಗಿ ನಿಮಗೆ ರಿಸಲ್ಟ್ ಬರುತ್ತೆ. ಜೀವಾಮೃತ ಮತ್ತು ಘನಾಮೃತ ಇವೆರಡು. ಇದು ಘನಾಮೃತ. ಈ ಘನಾಮೃತ ನಾವು ಏನು ಇದು ಮಾಡಿದ್ದೀವಲ್ಲ, ಇದು ರೆಡಿ ಘನಾಮೃತ ಆಗಿರೋದು ಮೇಡಮ್. ಇದು 48 ಗಂಟೆ ಆದಮೇಲೆ 48 ಅವರ್ಸ್ ಆದಮೇಲೆ ರೆಡಿ ಆಗಿದೆ ಇದು ಘನಾಮೃತ ಅಂತ. ಇದು ಏನಿದೆಯಲ್ಲ ಒರಿಜಿನಲ್ಲು ಸಗಣಿ, ನಮ್ಮ ಇಲ್ಲಿ ಏನಿದೆಯಲ್ಲ ಗೋಶಾಲೆಯಲ್ಲಿ ಸಿಗ್ತಾ ಇದೆಯಲ್ಲ, ಈ ಸಗಣಿಯಿಂದ ನಾವು ತಯಾರು ಮಾಡಿರೋದು. ಈ ಸಗಣಿಯಿಂದ ನಾವೇನು ಮಾಡ್ತೀವಿ, ಈ ಸಗಣಿ ಪ್ಲಸ್ ಈ ದ್ವಿದಳ ಧಾನ್ಯದ ಹಿಟ್ಟುಗಳೇನಿದೆಯಲ್ಲ, ಕಡಲೆ ಹಿಟ್ಟು, ಈ ಹಿಟ್ಟುಗಳನ್ನೆಲ್ಲ, ದ್ವಿದಳ ಧಾನ್ಯ ಹಿಟ್ಟುಗಳನ್ನು ರೆಡಿ ಮಾಡ್ಕೊಂಡು, ಗಂಜಲ ಏನಿದೆಯಲ್ಲ, ಸಗಣಿ ಗಂಜಲ ಬರುತ್ತಲ್ಲ, ಗಂಜಲ ಎಲ್ಲನೂ ಮಿಕ್ಸ್ ಮಾಡಿ ಇದ್ರ ಜೊತೆ ಅನುಪಾತದಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಘನಾಮೃತ ತಯಾರು ಮಾಡ್ತೀವಿ ಮೇಡಮ್. ಬದುವಿನ ಮಣ್ಣು, ಬೆಲ್ಲ ಇವೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಈ ಥರ ಘನಾಮೃತ ತಯಾರು ಮಾಡಿ ಉಂಡೆ ರೂಪದಲ್ಲಿ ರೆಡಿ ಮಾಡಿ ಈ ಥರ ಮಾಡ್ತೀವಿ ಮೇಡಮ್. ಇದನ್ನ ಈ ಥರ ಉಂಡೆ ನೋಡಿ ಮೇಡಮ್, ಈ ಥರ ಉಂಡೆ ಮಾಡ್ತೀವಿ. ಇದು ಈ ಘನಾಮೃತದಲ್ಲಿ ನಾವು ಉಂಡೆ ಮಾಡಿದ್ದೀವಲ್ಲ, ಇದನ್ನು ರೈತರು ನೇರವಾಗಿ ತಗೊಂಡೋಗಿ ಜಮೀನಿಗೆ ಹಾಕ್ಬೋದು. ಈಗ ಇಲ್ಲೇ ಜಮೀನಿದೆ ಎದುರುಗಡೆ, ಇದು ಅದನ್ನ ಹಾಕಿದ ತಕ್ಷಣ ಅದ್ರ ಮೇಲೆ ಮಣ್ಣು ಮಲ್ಚಿಂಗ್ ಮಾಡಬೇಕು ನೋಡಿ. ಮಣ್ಣು ಮಲ್ಚಿಂಗ್ ಮಾಡಿ ಇದು ಘನಾಮೃತ ಈ ಥರ ಉಂಡೆ ಮಾಡಿರ್ತೀವಿ. ಇದು ಹಸಿ ರೂಪದಲ್ಲಿರುತ್ತೆ ಇದು ಘನಾಮೃತ. ಇದು 48 ಗಂಟೆ ಆದಮೇಲೆ ಇದು ರೆಡಿ ಆಗಿರುತ್ತೆ. ಎಪ್ಪು ಅಂತಾರೆ ಅದಕ್ಕೆ. ಇದು ಗೊಬ್ಬರ, ನಾಟ್ಯ ಗೊಬ್ಬರ, ಎಪ್ಪು. ಇದು ಜೀವಾಣುಗಳು, ಅಗಾಧವಾದ ಜೀವಾಣುಗಳು ಇರುತ್ತೆ ನೋಡಿ. ಈ ಏನಿದೆಯಲ್ಲ ಘನಾಮೃತ ನಾವೇನು ರೆಡಿ ಮಾಡಿದೀವಲ್ಲ ಮೇಡಮ್, ಇದನ್ನ ಡೈರೆಕ್ಟಾಗಿ ತಗೊಂಡೋಗಿ ಸ್ವಲ್ಪ ಮಣ್ಣನ್ನ ಸೈಡ್ ಮಾಡಿ ಅದನ್ನ ಇಟ್ಟು ಮಣ್ಣು ಮುಚ್ಚಿಗೆ ಮಾಡಬೇಕು. ಅದ್ರ ಮೇಲೆ ನಮ್ಮಲ್ಲಿ ದೊಡ್ಡ ತೆಂಗಿನ ಮರ ಇದ್ರೆ ತೆಂಗಿನ ಸೋಗು ಬರುತ್ತಲ್ಲ, ಅದನ್ನ ಮುಚ್ಚಿಗೆ ಮಾಡಬೇಕು. ಇದನ್ನ ಡೈರೆಕ್ಟ್ ಯಾವುದೇ ನಾವು ಗಿಡ ಆಗಿರ್ಬೋದು, ಯಾವುದೇ ಇದಿರ್ಬೋದು, ಮೇಲೆ ಬನ್ನಿ ಮೇಡಮ್, ಇಲ್ಲೇ ತೋರಿಸ್ತೀನಿ ನಿಮಗೆ, ಇಲ್ಲೇ ತೋರಿಸ್ತೀನಿ. ಇದು ನೋಡಿ ಮೇಡಮ್, ಇದು ನಲ್ಲಿಕಾಯಿ ಗಿಡ ಆಯ್ತಾ. ಇವಾಗ ನಾವೇನು ಮಾಡ್ತೀವಿ, ಇಲ್ಲಿ ನಲ್ಲಿಕಾಯಿದು ಐಟಿಯಿಂದ ಬೇರು, ತಾಯಿ ಬೇರು ಗೆಡ್ಡೆಯಲ್ಲಿರುತ್ತೆ, ಅಲ್ಲಿಗೆ ಅದನ್ನ ಹಾಕ್ಬಾರ್ದು. ತಾಯಿ ಬೇರಿಗೆ ಇಲ್ಲಿ ಮರಿ ಬೇರೆ ಇರುತ್ತೆ, ಮರಿ ಬೇರೆ ಹತ್ರ ಇದನ್ನ ಹಾಕ್ಬೇಕು. ಇಷ್ಟು ಒಂದು ಮಾರ್ಬಿಟ್ಟು ಗಿಡ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದ ದೂರದಲ್ಲಿ ಹಾಕ್ಬೇಕು ಅದನ್ನ. ನೋಡಿ ಮೇಡಮ್,
ಇವೇನು ಕಿತ್ತಿರ್ತಿರಲ್ಲ ಇದನ್ನು ಇದ್ರ ಮೇಲೆ ಹಾಕಿದರೆ ಅದು ಒಣಗಿಕೊಳ್ಳುತ್ತೆ. ಕಿತ್ತಿರೋಂಥ ಕಳೆಗಳನ್ನ ಕಳೆ ಯಾವುದೇ ಆದರೂ ಇದು ಮಲ್ಚಿಂಗ್ ಮಾಡಿದರೆ ಇದು ಒಂದು ಪ್ರೋಸೆಸ್ಸು ಕಂಪ್ಲೀಟ್. ಅಂದರೆ ನೀವು ಇದನ್ನು ಇದು ಒಣಗಿದ ಮೇಲೆ ಒಣಗಿದ್ದಾದ್ಮೇಲೆ ಇದ್ರ ಮೇಲೆ ಜೀವಾಮೃತ ಹೋದ್ರೆ ಮತ್ತೆ ದ್ರವ್ಯ ಜೀವಾಮೃತ ಹೋದ್ರೆ ಇದು ಘನಾಮೃತ ಗಟ್ಟಿದು. ಇದು ದ್ರವ್ಯ ನೀರಿನ ಅಂಶ ಜೀವಾಮೃತ ಮಾಡಿದಾಗ ಅಂದರೆ ನೀರು ಹಾಕಿ 180 ಲೀಟ್ರ್ ನೀರು, 5 kg 10 kg ಸಗಣಿ, 5 ಲೀಟ್ರು ಗೋಮೂತ್ರ, 1 kg ಬೆಲ್ಲ, 1 kg ದ್ವಿದಳ ಧಾನ್ಯ ಯಾವುದಾರಾದರೂ, ಹುಳ್ಳಿಕಾಳು, ಅಲಸಂದಿ, ಮೇಯ್ನು ಕಡಲೆಕಾಳದಾದರೆ ಒಳ್ಳೆ ಸ್ವೀಟ್ ಇರುತ್ತೆ, ಅವಕ್ಕೆ ಬೇಗ ಅಟ್ರಾಕ್ಟಿವ್ ಆಗ್ತವೆ ಜೀವಾಣುಗಳು. ಹಾಗಾಗಿ ಅದನ್ನು 15 ದಿನಕ್ಕೊಂದ್ಸಲಿ, ಇದು 3 ತಿಂಗಳಿಗೆ ಒಂದ್ಸಲಿ ಹಾಕಿದ್ರೂ ಪರವಾಗಿಲ್ಲ. ನಿಮ್ಮ ಹತ್ರ ಇದೆ ಅಂದರೆ 1 ಮಂತ್ಗೆ ಒಂದ್ಸಲಿ ಹಾಕ್ಬೋದು. 4 ದಿನಕ್ಕೆ ಈ ಜೀವಾಮೃತನ ಹಾಕಿದ್ರೆ ಅಗಾಧವಾಗಿ ಅದ್ಭುತವಾಗಿ ನಲ್ಲಿಕಾಯಿ ಆಗಲಿ, ಒಂದು ಅಡಿಕೆ ಗಿಡ ಆಗಲಿ ಗ್ರೋತ್ ಆಗಲಿ, ಚಿಕ್ಕ ಗಿಡ ಆದಾಗ ಗ್ರೋತ್ ಆಗೋದಾಗಲಿ, ಮತ್ತು ಅದು ಕಾಯಿ ಕಚ್ಚೋದಾಗಲಿ, ಉದ್ರೋದಾಗ ತುಂಬ ಅದ್ಭುತವಾಗಿ ಬರುತ್ತೆ. ಈಗ ಘನಾಮೃತ ಹಾಕಿದ್ವಿ, ಘನಾಮೃತದ ಮೇಲೆ ಮಣ್ಣು ಹಾಕಿದ್ವಿ, ಮುಚ್ಚಳಿಕೆ ಅದ್ರ ಮೇಲೆ ಮುಚ್ಚಳಿಕೆ ಹಾಕಿದ್ವಿ, ಆಮೇಲೆ ಜೀವಾಮೃತ ಹಾಕಿದ್ವಿ, ಆಯಿತಾ. ಇದು ಒಂದು ಪ್ರೋಸೆಸ್ಸು ಕಂಪ್ಲೀಟು. ಇದನ್ನು ನೀವು 15 ದಿನಕ್ಕೆ ಒಂದ್ಸಲಿ ಮಾಡಬೇಕು, ಅಥವಾ ಇಲ್ಲಿಗೆ 15 ದಿನಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ತಿಂಗಳಿಗೆ ಒಂದ್ಸಲಿ ಮಾಡ್ಬೋದು. ಇದು ಇಷ್ಟೇ ಪ್ರೋಸೆಸ್ಸು ನೀವು ಮಾಡಬೇಕಾಗಿರೋದು, ಬೇರೆ ಏನಿಲ್ಲ. ಇವು ಏನಾಗುತ್ತೆ, ಇದರಲ್ಲಿ ಮುಚ್ಚಳಿಕೆ ಮುಚ್ಚೋದ್ರಿಂದ, ಹೊದಿಕೆ ಮಾಡೋದ್ರಿಂದ ಗಾಳಿಯಲ್ಲಿ ಇರುವಂಥ, ಏರಲ್ಲಿರುವಂಥ, ವಾತಾವರಣದಲ್ಲಿರುವಂಥ ಏನು ನೀರಿನ ಅಂಶ ಏನಿದೆ ಅಲ್ಲ, ಅದು ಆ ಮುಚ್ಚಳಿಕೆ ತಳಭಾಗದಲ್ಲಿ ಏನಿದೆಯಲ್ಲ, ಇಲ್ಲಿ ನೋಡಿ ಮೇಡಮ್, ಇಲ್ಲಿ ಈ ಮುಚ್ಚಳಿಕೆ ಏನು ಒಣಗಿದೆಯಲ್ವಾ, ಈ ಒಣಗಿದೆಯಲ್ಲ, ಈ ಮುಚ್ಚಳಿಕೆಯಲ್ಲಿ ಇಲ್ಲಿ ತೇವಾಂಶ ಇದೆ ನೋಡಿ, ತೇವಾಂಶ ಇದೆ, ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ಒಂದು ಗಿಡಕ್ಕೆ ಬೇಕಾಗುವಂತಹ ಇದಕ್ಕೇನು ಬೇಕಾಗುತ್ತಲ್ಲ ನೀರಿನ ಅಂಶ ನಿಮಗೆ ಅದರಲ್ಲಿ ಮಾಯಿಶ್ಚರ್ ಕಂಟೆಂಟು ಇದರಲ್ಲಿ ಸಿಕ್ಬಿಡುತ್ತೆ. ಎರಡನೇದು, ಈ ಏನು ನಾವು ಘನಾಮೃತ ಮಾಡಿ ಜೀವಾಮೃತ ಮಾಡಿ ಹಾಕಿರೋದ್ರಿಂದ ಅಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪನ್ನ ಆಗಿ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗೋಂಥ ಫುಡ್ಡು ತಯಾರು ಮಾಡ್ಕೊಂಡು ಅವು ಗಿಡಗಳಿಗೆ ಬೇಕಾಗೋಂಥ ನೈಟ್ರೋಜನನ್ನು ಕೊಡ್ತವೆ. ಹಾಗಾಗಿ ನಿಮಗೆ ಯಥೇಚ್ಛವಾಗಿ ನೋಡಿ, ಇಲ್ಲಿ ನಲ್ಲಿಕಾಯಿಗಳೆಲ್ಲ ಹೆಂಗೆ ಕಟ್ಟಿದೆ ಕಾಯಿ, ಇಲ್ಲಿ ನೋಡಿ ಮೇಡಮ್, ಇಲ್ಲಿ ಸಣ್ಣ ಸಣ್ಣದಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಇಲ್ಲಿ ಎಲ್ಲ ಭಾಗದಲ್ಲೂ ಕಟ್ತಾ ಇದೆ, ಒಂದು ಕಡೆಯಿಂದ ಅಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕಾಯಿ ಕಟ್ತಾ ಇದೆ. ಇಲ್ಲಿ ಈ ಮೇಲ್ಭಾಗದಲ್ಲಿ ಇಲ್ಲಿದೆ ನೋಡಿ, ಮೇಲ್ಭಾಗದಲ್ಲಿ. ಇದನ್ನು ನೀವು ಯಾವುದೇ ಗಿಡಗಳಿಗಾಗಲಿ ನೀವು ಇದನ್ನು ಹಾಕ್ಬೋದು. ಅಡಿಕೆ ಆಗಿರ್ಬೋದು, ತೆಂಗಿನ ಗಿಡ ಆಗಿರ್ಬೋದು, ಸಾಧ್ಯವಾದಷ್ಟು ಗಿಡಗಳಿಂದ 1-1.5 ಅಡಿ 2 ಅಡಿ ದೂರದಲ್ಲಿ ಹಾಕಬೇಕು. ಯಾಕಂದರೆ ನೀವು ತಾಯಿ ಬೇರಿಗೆ ಕೊಡಬಾರ್ದು. ತಾಯಿ ಬೇರಿಂದ ಏನು ಬಂದಿರ್ತಾವಲ್ಲ, ಫರ್ದರ್ ರೂಟ್ಸ್ ಬಂದಿರ್ತಾವಲ್ಲ, ಅದು ಮೈಕ್ರೋ ಬೇರುಗಳೇನಿದಾವಲ್ಲ, ಆ ಬೇರುಗಳಿಗೆ ನೀವು ಇದು ಫುಡ್ಡು ಒದಗಿಸ್ತಾ ಇರೋದು ಆ್ಯಕ್ಚುಲಾಗಿ. ಸೊ ಆ ಫುಡ್ಡುಗಳಿಂದ ಬೇರೆಗೆ ನೈಟ್ರೋಜನ್ ಸಿಕ್ಕಿ ಇದರಲ್ಲೇನು ಬೇಕಾಗುವಂತಹ ಹಣ್ಣಿಗೆ ಬೇಕಾಗೋಂಥದ್ದು, ಎಲೆಗೆ ಬೇಕಾಗೋಂಥ ನ್ಯೂಟ್ರಿಷನ್ ಎಲ್ಲ ಅದರಲ್ಲಿ ಸಿಗುತ್ತೆ. ಸೊ ರೈತರಿಗೆ ನಾವು ಹೇಳ್ತಾ ಇರೋದು ಇಷ್ಟೇ, ಘನಾಮೃತ ಜೀವಾಮೃತ ಇದು ಎರಡನ್ನ ಮುಚ್ಚಳಿಕೆ ಮಾಡಿ. ಇಲ್ಲ ನೀವು ಹೊಸ್ದಾಗಿ ಒಂದು ಗಿಡಗಳಿಗೆ, ಯಾವುದೇ ಗಿಡ ಆಗಿರ್ಬೋದು, ಹಣ್ಣಿನ ಗಿಡ ಆಗಿರ್ಬೋದು, ಹೂವಿನ ಗಿಡ ಆಗಿರ್ಬೋದು, ಯಾವುದೇ ಗಿಡ ಜಮೀನಿಗೆ ಸಂಬಂಧಪಟ್ಟಿರೋದ್ರಲ್ಲಿ ಈ ಎರಡನ್ನೇ ಉಪಯೋಗಿಸಿದರೆ ಅದು ಅದೇ ಬೇಕಾದಷ್ಟು ಗೊಬ್ಬರ, ನಿಮಗೆ ಬೇರೆ ಅವಶ್ಯಕತೆಯೇ ಇಲ್ಲ. ಸೊ ಇದನ್ನು ನೀವು ಯಾವ ಥರ ಹಾಕಬೇಕು, ಶಕ್ತಿ ಇದೆಯಾ ನಿಮಗೆ, ವಾರಕ್ಕೊಂದ್ಸಲಿ ಹಾಕಿ. ಇನ್ನೂ ನನಗೆ ಶಕ್ತಿ ಇದೆ ಸರ್, ಡೈಲಿ ಹಾಕಿ. ಇಲ್ಲ ನಮಗೆ 1 ತಿಂಗಳಿಗೆ ಒಂದ್ಸಲಿ ಹಾಕ್ತೀವಿ, ಅದು ಓಕೆ, ನೋ ಪ್ರಾಬ್ಲಮ್. ಇವಾಗ ನಿಮಗೆ ಘನಾಮೃತ ಜೀವಾಮೃತ ಏನು ನಾವು ಇಲ್ಲಿ ಏನು ಪ್ರಾತ್ಯಕ್ಷಿಕವಾಗಿ ನಾವೇನು ತೋರಿಸಿದ್ದೀವಿ, ಇದರಲ್ಲಿ ನಿಮಗೇನಾರು ಕಾಮೆಂಟ್ಸ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮಗೇನಾರು ಡೌಟ್ಸ್ಗಳಿದ್ದರೆ ಕೇಳಿ. ಇಲ್ಲ ನೀವು ನಮ್ಮ ಜಮೀನಿಗೆ ಬಂದು ನೋಡ್ತೀವಿ ಪ್ರಾಕ್ಟಿಕಲ್ ಆಗಿ ಅಂದರೆ ಬಂದು ನೋಡಿ. ಇದ್ರ ಜೊತೆಗೆ ನಾವು ಘನಾಮೃತ, ಜೀವಾಮೃತ, ಪಂಚಗವ್ಯ ಎಲ್ಲವನ್ನೂ ನಾವು ಸೇಲ್ ಮಾಡ್ತಾ ಇದ್ದೀವಿ. ಅದು ಬೇಕಾದರೆ ನಮ್ಮಲ್ಲಿ ಮಾರಾಟಕ್ಕೆ ಸಿಗುತ್ತದೆ. ಅದಲ್ಲದೆ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಎಲ್ಲವೂ ನಾಟಿ ಹಸುದು ಸಿಗುತ್ತೆ.